ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ಸ್ ಈಸಿ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು MCQ ಕ್ವೆಶನ್ಸ್ ಮಾಡೆಲ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಪ್ರೀವಿಯಸ್ ವಿಡಿಯೋಲಿ ಮಾಡೆಲ್ ಪೇಪರ್ 1ಅಲ್ಲಿ ಫಸ್ಟ್ 20 ಕ್ವೆಶನ್ ವಿತ್ ಕೀ ಆನ್ಸರ್ಸ್ ಹೆಂಗೆ ಮಾಡೋದು ಅಂತ ಡಿಸ್ಕಸ್ ಮಾಡಿದ್ದೀವಿ. ಈಗ ರಿಮೈನಿಂಗ್ 20 ಕ್ವೆಶನ್ ಈ ವಿಡಿಯೋಲಿ ನೋಡೋಣ. ಸೊ ನೀವು ರೆಗ್ಯುಲರ್ ಆಗಿ ವಿಡಿಯೋ ನೋಡೋಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಆ್ಯಂಡ್ ಲೈಕ್. ಲೆಟ್ಸ್ ಗೋ ಟು ದಿ ಸೆಕ್ಷನ್. ಸೊ ಕ್ವೆಶನ್: a tangent is drawn from a point at a distance of 10 cm from the center of the circle of radius 6 cm. The length of its tangent is option A 4 cm, option B 8 cm, option C 16 cm, option D 64 cm. So that is ಏನು ಕ್ವೆಶನ್, ಟ್ಯಾಂಜೆಂಟ್ ಡ್ರಾ ಮಾಡಬೇಕು, ಲೆಂತ್ ಆಫ್ ದ ಟ್ಯಾಂಜೆಂಟ್ ಕೇಳ್ತಾ ಇರೋದು. ಸೊ ನಾವು ಡ್ರಾ ಮಾಡಿಲ್ಲ, ಮೆಷರ್ ಮಾಡಿ ಬರಿಬೇಕು ಅಂತ ನೀಡೆಡ್ ಇಲ್ಲ. ಕನ್ಸ್ಟ್ರಕ್ಷನ್ ಎಲ್ಲ ಮಾಡೋದು ಬೇಡ, ಡೈರೆಕ್ಟಾಗಿ ಆನ್ಸರ್ ಬರಿಬೋದು. ಸೊ ಹೆಂಗೆ ಡೈರೆಕ್ಟಾಗಿ ಆನ್ಸರ್ ಬರೆಯೋದಂತ ನೋಡೋಣ. 6 ಸೆಂಟಿಮೀಟರ್ ಅಲ್ಲಿ ಸರ್ಕಲ್ ಇದೆ. ಓಕೆ, ದಿಸ್ ಇಸ್ ರೇಡಿಯಸ್ 6 ಸೆಂಟಿಮೀಟರ್. ಸೊ ಇಲ್ಲಿ ಸೆಂಟರಿಂದ ಏನು ಮಾಡ್ತೀವಿ, 10 ಸೆಂಟಿಮೀಟರಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್ ಇದೆ. ಸೊ ಇದು ಸೆಂಟರ್ ಓ ಇಂದ 10 ಸೆಂಟಿಮೀಟರಲ್ಲಿ ದಿಸ್ ಇಸ್ 10 ಸೆಂಟಿಮೀಟರಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್ ಇದೆ. ಓಕೆ, ಸೊ ಅಲ್ಲಿಂದ ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ. ಸೊ ಹೆಂಗೆ ಬರುತ್ತೆ, ಹಿಂಗೊಂದು ಟ್ಯಾಂಜೆಂಟ್ ಬರುತ್ತೆ. ಡ್ರಾ ಮಾಡಿದ್ರೆ ಹಿಂಗೊಂದು ಟ್ಯಾಂಜೆಂಟ್ ಬರುತ್ತೆ. ಸೊ ಈಗ ಕೇಳ್ತಾ ಇರೋದು ದಿಸ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ದಿಸ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಎ ಬಿ. ಸೊ ನಾವು ಇನ್ ಕೇಸ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಈಗ ಅಲ್ವಾ ಬರುತ್ತೆ. ಇದರಲ್ಲಿ ಅವ್ರು ಕೇಳ್ತಾ ಇರೋದು ಲೆಂತ್ ಆಫ್ ದ ಟ್ಯಾಂಜೆಂಟ್ ಎಷ್ಟು, ಪಿ ಎ, ಡಿಸ್ಟೆನ್ಸ್ ಆಫ್ ಪಿ ಎ ಆ್ಯಂಡ್ ಪಿ ಬಿ ಬೋತ್ ಆರ್ ಈಕ್ವಲ್, ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಸೊ ಯಾವ ಡಿಸ್ಟೆನ್ಸ್ ಅಂತ ಕೇಳ್ತಾ ಇರೋದು. ಸೊ ದಿಸ್ ಇಸ್ ದಟ್ ಯು ಕ್ಯಾನ್ ಜಾಯಿನ್ ಅಂದರೆ ದಟ್ ಇಸ್ ರೇಡಿಯಸ್ 6 ಸೆಂಟಿಮೀಟರ್, ದಿಸ್ ಇಸ್ 10 ಸೆಂಟಿಮೀಟರ್. ಯು ಕ್ಯಾನ್ ಅಪ್ಲೈ ಟು ದ ಪೈಥಾಗರಸ್ ಥಿಯರಮ್. ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ 90 ಅಂತ ಗೊತ್ತು. ಸೊ ದಿಸ್ ಇಸ್ ದ 90. ಸೊ ಯು ಕ್ಯಾನ್ ಟೇಕ್ ದ ಟ್ರಯಾಂಗಲ್ ಓ ಎ ಪಿ. ಓಕೆ, ಸೊ ಓ ಎ ಪಿಯಲ್ಲಿ ಆ್ಯಂಗಲ್ ಎ ಈಕ್ವಲ್ ಟು 90, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಈಗ ನಮ್ಗೆ ಬೇಕಾಗಿರೋದು ಪಿ ಎ ಲೆಂತ್. ಓಕೆ, ಸೊ ಎರಡು ಸೈಡ್ ಇದೆ, ವಿ ಕ್ಯಾನ್ ಫೈಂಡ್ ಟು ದ ಅನದರ್ ಒನ್ ಸೈಡ್. ಸೊ ಅಪ್ಲೈ ಟು ದ ಪೈಥಾಗರಸ್ ಥಿಯರಮ್. 90 ಡಿಗ್ರಿಗೆ ಆಪೋಸಿಟ್ ಸೈಡ್, ದಿಸ್ ಒನ್ ಇಸ್ ಹೈಪೋಟಿನಿಯಸ್. ಓಕೆ, ಇದು ಹೈಪೋಟಿನಿಯಸ್. ಇದು ನೀವು ಹೈಪೋಟಿನಿಯಸ್ ತಗೊಂಡು ಸಮ್ ಮಾಡಿದರೆ ರಾಂಗ್. ಸೊ 90 ಡಿಗ್ರಿಗೆ ಆಪೋಸಿಟ್ ಸೈಡ್ ಓ ಪಿ ಇಸ್ ದ ಹೈಪೋಟಿನಿಯಸ್. ಸೊ hypotenuse square equal to base square plus height square. Okay, so hypotenuse is OP square equal to base is OA square, then height this side AP or PA ಹೆಂಗೆ ಬರೆದ್ರೆ ಒಂದು ಸ್ಕ್ವೇರ್. ಸೊ ಇದೇ ನಮ್ಗೆ ಬೇಕಾಗಿರೋದು. ಸೊ PA square equal to OP square minus OA square plus ಈ ಸೈಡ್ ಹೋಗುವಾಗ ಮೈನಸ್ ಆಗುತ್ತೆ. ನಮ್ಗೆ ಬೇಕಾಗಿರೋದು PA equal to root of OP square minus OA square. ಸೊ ಇದೆಲ್ಲ ಬರಿಬೇಕಂತ ನೀಡಿಲ್ಲ, ನಿಮಗೆ ಅರ್ಥ ಆಗಬೇಕು ಹೆಂಗೆ ಮಾಡೋದಂತ. ಆಫ್ OP ನ 10 ಸ್ಕ್ವೇರ್ minus OA 6 ಸ್ಕ್ವೇರ್. ಓಕೆ, ದಟ್ ಇಸ್ 10 ಸ್ಕ್ವೇರ್ ಇಸ್ 100 minus 6 ಸ್ಕ್ವೇರ್ ಇಸ್ 36. ಸೊ ಮೈನಸ್ ಮಾಡುವಾಗ 64, 100 minus 36, 64. ಸೊ root 64, answer is 8. So that is PA equal to 8 centimeter. That is option B, 8 centimeter. The point of intersection of both type more than and less than of cumulative frequency curves help in finding option A mean, option B median, option C mode, option D none of above. ಸೊ ಇದು ಏನು ಕೇಳ್ತಾ ಇದ್ದಾರೆ ಅಂದರೆ ಇಂಟರ್ಸೆಕ್ಷನ್ ಆಫ್ ಬೋತ್ ಟೈಪ್ ಆಫ್ ಮೋರ್ ದೆನ್ ಆ್ಯಂಡ್ ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಒಜೈವಲ್ಲಿ ಸೊ ನಾವು ಮೋರ್ ದೆನ್ ಆಫ್ ಒಜೈ ಮಾಡ್ತೀವಿ, ಲೆಸ್ ದೆನ್ ಆಫ್ ಒಜೈ ಮಾಡ್ತೀವಿ. ಅದರಲ್ಲಿ ಯಾವುದನ್ನು ಆನ್ಸರ್ ಸಿಗುತ್ತೆ, ಇಂಟರ್ಸೆಕ್ಷನ್ ಪಾಯಿಂಟಲ್ಲಿ ಯಾವ ಆನ್ಸರ್ ಸಿಗುತ್ತೆ, ಮೀನ್ ಸಿಗುತ್ತಾ, ಮೀಡಿಯನ್ ವ್ಯಾಲ್ಯೂ ಸಿಗುತ್ತಾ, ಮೋಡ್ ವ್ಯಾಲ್ಯೂ ಸಿಗುತ್ತಾ, ಇಲ್ಲ ಯಾವುದು ಸಿಗಲ್ವಾ ಅಂತ ಕ್ವೆಶನ್. ವಿ ನೋ ದಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವುದಕ್ಕೆ ಮಾಡ್ತೀವಿ, ಮೀನ್ಕ, ಮೀಡಿಯನ್ಕ, ಮೋಡ, ಮೀಡಿಯನ್. ಸೊ ಅದು ಮೋರ್ ದೆನ್ ಆಗಿರಲಿ, ಲೆಸ್ ದೆನ್ ಆಗಿರಲಿ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡೋದು ಮೀಡಿಯನ್ಗೆ. ಸೊ ವಿ ಕ್ಯಾನ್ ಗೆಟ್ ದಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಟೇಬಲಲ್ಲಿ, ಗ್ರಾಫಲ್ಲಿ ಮೀಡಿಯನ್ ವ್ಯಾಲ್ಯೂ ಒನ್ಲಿ. ಸೊ
ಅದು ಮೋರ್ ದೆನ್ ಟೈಪ್ ಆಗಿದ್ರೂ ಲೆಸ್ ದೆನ್ ಟೈಪ್ ಆಗಿದ್ರೂ ವಿ ಕ್ಯಾನ್ ಗೆಟ್ ದಟ್ ಮೀಡಿಯನ್ ವ್ಯಾಲ್ಯೂ. ಸೊ ಆಪ್ಷನ್ ಬಿ, median is the correct answer. Next question. In the given figure, if angle of RPS equal to 25 degree, the value of angle of ROS is what is? So what is your given angle of RPS? So RPS, this angle is 25. So this angle is 25. We can find the value of ROS. ROS means this angle we should find out. Okay, ಈ angle find out ಮಾಡಬೇಕು. So that is tangents ಅಲ್ಲಿ what is that? These two angles. This is the inclined angle. This one is subtend angle. Inclined angle and subtend angles are supplementary. So ಎರಡು angle supplementary. So we can find out to 180 minus 25. So ಎರಡು angle supplementary. 180 ಇಂದ 25 ನ ಮೈನಸ್ ಮಾಡಬೇಕು. So minus ಮಾಡಿದ್ರೆ what is that? 155. Option D. Option D is the correct answer. So ಇದು ಎರಡು ಆಂಗಲ್ ನ ಆಡ್ ಮಾಡುವಾಗ 180 ಬರಬೇಕು ಸಪ್ಲಿಮೆಂಟರಿ. ಅಂದ ಒಂದು ಕೇಳುವಾಗ 180 ಇಲ್ಲಿ ಮೈನಸ್ ಮಾಡಿ ಬರಿಬೇಕು. ನೆಕ್ಸ್ಟ್ ಒನ್ 24. The length of tangents drawn from an external point to the circle, what is? The length ಕೇಳ್ತಾರೆ. ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ನಾವು ಟ್ಯಾಂಜೆಂಟ್ ಮಾಡುವಾಗ ಹೌ ಮೆನಿ ಟ್ಯಾಂಜೆಂಟ್ ಇಟ್ ಇಸ್ ಪಾಸಿಬಲ್? ಎಕ್ಸ್ಟರ್ನಲ್ ಪಾಯಿಂಟ್ ಇಂದ 2 tangents. So on the circle means 1 tangent, external point ಇಂದ 2 tangents is possible. So ಹಂಗೆ ಲೆಂತ್ ಹೆಂಗಿರುತ್ತೆ? So this is a theorem. What is that? Tangents are equal. So option A, what is the given? Are equal. B is sometimes are equal. C is not equal. D is not defined. So we know that this is the theorem, tangents are equal. So option A or equal. Next question. If a parallelogram circumscribes a circle, then it is a what is? Option A square, option B rectangle, option C rhombus, option D none of the above. So what is it? Parallelogram circumscribe a circle. Then ಅದು ಏನೋ ವಾಟ್ ಕೈಂಡ್ ಆಫ್ ದ ಪ್ಯಾರಲೋಗ್ರಾಮ್? ಸ್ಕ್ವೇರಾ, ರೆಕ್ಟ್ಯಾಂಗ್ಲಾ, ರೋಂಪಸಾ, ಇಲ್ಲ ಯಾವುದೋ ಇಲ್ವಾ ಅಂತ ಬರಿಬೇಕು. ಡೈರೆಕ್ಟಾಗಿ ನಮ್ಗೆ ಇದು ಗೊತ್ತಿರುತ್ತೆ ಆನ್ಸರು. ಇನ್ ಕೇಸ್ ಇಲ್ಲ ಅಂದರೆ ಥಿಂಕ್ ಮಾಡಿ ಯಾರು ಬರಿಬೇಕಂದ್ರೆ ಹೆಂಗೆ ಥಿಂಕ್ ಮಾಡಬೇಕು? ಸೊ ದಿಸ್ ಇಸ್ ದ ಎಕ್ಸ್ಟರ್ನಲ್ ಪಾಯಿಂಟ್. ಹಂಗಂದ್ರೆ ಇದು ಎರಡು ಪಾರ್ಟ್ ಈಕ್ವಲ್. ದಿಸ್ ಇಸ್ ದ ಎಕ್ಸ್ಟರ್ನಲ್ ಪಾಯಿಂಟ್, ಇದು ಎರಡು ಈಕ್ವಲ್. ದಿಸ್ ಇಸ್ ದ ಎಕ್ಸ್ಟರ್ನಲ್ ಪಾಯಿಂಟ್, ದಿಸ್ ಟು ಪಾರ್ಟ್ಸ್ ಆರ್ tangents are equal. This is the external point, these two tangents are equal. ಹಂಗಂದ್ರೆ ಇದೆರಡು ಆ್ಯಡ್ ಮಾಡುವಾಗ ಈಕ್ವಲ್ ಬರುತ್ತೆ. ಸೊ ಆಲ್ ದ ಸೈಡ್ಸ್ ಆರ್ ಹೆಂಗ್ ಬರುತ್ತೆ? ಈಕ್ವಲ್. ಸೊ ದಿಸ್ ಒನ್ ಇಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಮೀನ್ಸ್ ವಾಟ್ ಕೈಂಡ್ ಆಫ್ ಪ್ಯಾರಲೋಗ್ರಾಮ್? ರಾಂಪಸ್. ಸ್ಕ್ವೇರ್ ಇಲ್ಲ. ಸೊ ಆಂಗಲ್ 90 ಡಿಗ್ರಿ ಇದ್ರೆ ಮಾತ್ರ ದಟ್ ಇಸ್ ಅ ಸ್ಕ್ವೇರ್. ಸೊ ಓನ್ಲಿ ಸೈಡ್ಸ್ ಆರ್ ಈಕ್ವಲ್. ಸೊ ದಿಸ್ ಇಸ್ ದ ರಾಂಪಸ್. ಸೊ ಆಪ್ಷನ್ ಸಿ ರಾಂಪಸ್. 26. If a pair of linear equations a1x plus b1y plus c1 equal to 0 and a2x plus b2y plus c2 equal to 0 represent coincident lines, then the correct relation is. So what kind of the line? Coincident line. ಸೊ ಕೋಇನ್ಸಿಡೆಂಟ್ ಲೈನಲ್ಲಿ ಯಾವುದು ಕರೆಕ್ಟ್ ರಿಲೇಷನ್ಸ್ ಅಂತ ಕೇಳ್ತಾರೆ. ಸೊ ಕೋಎಫಿಷಿಯಂಟ್ ಕಂಪೇರ್ ಮಾಡುವಾಗ ವಿಚ್ ಇಸ್ ದ ಕರೆಕ್ಟ್ ಕೋಎಫಿಷಿಯಂಟ್ ಅಂತ ಕೇಳ್ತಾರೆ. ಆಪ್ಷನ್ ಎ a1 by a2 ನಾಟ್ ಈಕ್ವಲ್ ಟು b1 by b2. ಆಪ್ಷನ್ ಬಿ a1 by a2 ಈಕ್ವಲ್ ಟು b1 by b2 ನಾಟ್ ಈಕ್ವಲ್ ಟು c1 by c2. ಆಪ್ಷನ್ ಸಿ a1 by a2 ಈಕ್ವಲ್ ಟು b1 by b2 ಈಕ್ವಲ್ ಟು c1 by c2. ಆಪ್ಷನ್ ಡಿ a1 by b1 ಈಕ್ವಲ್ ಟು a2 by b2. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಕೋಇನ್ಸಿಡೆಂಟ್ ಲೈನ್. ಕೋಇನ್ಸಿಡೆಂಟ್ ಲೈನ್ ಇರುವಾಗ ದಟ್ ಇಸ್ ರೇಷಿಯೋ, ಕೋಎಫಿಷಿಯಂಟ್ ರೇಷಿಯೋಸ್ ಆರ್ equal. So option C is the correct answer. All the coefficient a1 by a2 equal to b1 by b2 equal to c1 by c2. All their equals are ratios are equal. Coefficient ratios are equal coincident line ge. So option C is the right answer. So option A andre eno? This is intersect line. Okay. So first eradu not equal andre that is intersect line. Idu first eradu equal, last one not equal andre this one is parallel line. So ಇದು parallel line, ಇದು intersect line. Coincident line andre ಎಲ್ಲ equal ratios. So option C is the correct answer.
ಸೆಕೆಂಡ್ ಕ್ವೆಶನ್ 27th. ಇದು ಎರಡು ಕ್ವೆಶನ್ ನೋಡುವಾಗ ಸೇಮ್ ಥರ ಇರುತ್ತೆ, ಬಟ್ ಎರಡು ಡಿಫ್ರೆಂಟ್ ಕ್ವೆಶನ್, ಕನ್ಫ್ಯೂಸ್ ಮಾಡಿಕೊಳ್ಳೋದು ಬೇಡ. ಎ ಪ್ಯಾರ್ ಆಫ್ ಲೀನಿಯರ್ ಇಕ್ವೇಷನ್ a1x plus b1y plus c1 equal to 0, a2x plus b2y plus c2 equal to 0 is said to be inconsistent. ಇದು inconsistent, ಇದು ಕೋಇನ್ಸಿಡೆಂಟ್, ಇದು ಕೋಇನ್ಸಿಡೆಂಟ್ ಲೈನ್, ಇದು ಇನ್ಕನ್ಸಿಸ್ಟೆಂಟ್, ಎರಡಕ್ಕೂ ಡಿಫ್ರೆಂಟ್ ಇದೆ. ಸೊ ಕನ್ಸಿಸ್ಟೆಂಟ್ ಆ್ಯಂಡ್ ಸೊ ಆಪ್ಷನ್ಸ್ ಆರ್ ಸೇಮ್. ಕನ್ಸಿಸ್ಟೆಂಟ್ ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ಅಂದರೆ ಏನೋ, ಕನ್ಸಿಸ್ಟೆಂಟ್ ಅಂದರೆ ಯಾವ್ಯಾವ ಲೈನ್ಸ್ಗಳ ಸೊಲ್ಯೂಷನ್ ಇರುತ್ತೋ ಅದು ಕನ್ಸಿಸ್ಟೆಂಟ್, ಸೊಲ್ಯೂಷನ್ ಇಲ್ಲ ಅಂದರೆ ದಟ್ ಇಸ್ ಇನ್ಕನ್ಸಿಸ್ಟೆಂಟ್. ಸೊ ಇಂಟರ್ಸೆಕ್ಟ್ ಲೈನ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ, ಸೊ ಸೊಲ್ಯೂಷನ್ ಸಿಗುತ್ತೆ, ಸೊ ದಿಸ್ ಇಸ್ ಕನ್ಸಿಸ್ಟೆಂಟ್ ಲೈನ್. ಆ್ಯಂಡ್ ಕೋಇನ್ಸಿಡೆಂಟ್ ಲೈನ್ಗೆ ವಿ ಕ್ಯಾನ್ ಗೆಟ್ ದಟ್ ಮೆನಿ ಸೊಲ್ಯೂಷನ್. ಸೊ ಇದಕ್ಕೂ ಮೆನಿ ಸೊಲ್ಯೂಷನ್ ಜಾಸ್ತಿ, ಮೆನಿ ಸೊಲ್ಯೂಷನ್ ಇದೆ. ಸೊ ದಿಸ್ ಆಲ್ಸೋ ಕನ್ಸಿಸ್ಟೆಂಟ್ ಲೈನ್. ಹಂಗಂದ್ರೆ ಪ್ಯಾರಲಲ್ ಲೈನ್ಗೆ ಏನೋ ನೋ ಸೊಲ್ಯೂಷನ್, ಪ್ಯಾರಲಲ್ ಲೈನ್ಗೆ ನೋ ಸೊಲ್ಯೂಷನ್, ಹಂಗಂದ್ರೆ ಅದು ಇನ್ಕನ್ಸಿಸ್ಟೆಂಟ್. ಸೊ ಯಾವುದಕ್ಕೆ ಸೊಲ್ಯೂಷನ್ ಇಲ್ವೋ ಅದು ಇನ್ಕನ್ಸಿಸ್ಟೆಂಟ್. ಸೊ ಅವಾಗ ವಿಚ್ ಲೈನ, ದಟ್ ಈಸ್ ಪ್ಯಾರಲಲ್ ಲೈನ್ನ ಮಾರ್ಕ್ ಮಾಡಬೇಕು. ಸೊ ಆಪ್ಷನ್ ಬಿ, ದಿಸ್ ಇಸ್ ದ ಇನ್ಕನ್ಸಿಸ್ಟೆಂಟ್. ಸೊ if the common difference of an AP is -6, then A16 minus A12 is. So we should find that A16th term minus of A12th term. Common difference is given -6. So option A 24, option B 42, option C 30, option D -24. So ಇದು ಫೈಂಡ್ ಔಟ್ ಮಾಡೋಕ್ಕೆ ಎರಡು ಮೆಥಡ್ ಇದೆ. ಫಸ್ಟ್ ಒನ್ ಇಸ್ ವೆರಿ ಈಸಿ, ಫಾರ್ಮುಲಾ ಅಪ್ಲೈ ಮಾಡೋದು. ಸೆಕೆಂಡ್ ಒನ್, ಇನ್ ಕೇಸ್ ಫಾರ್ಮುಲಾ ಮರ್ತೋಗಿದ್ರೆ ಹೇಗೆ ಮಾಡೋದು ಅಂತ. ಸೊ ಫಾರ್ಮುಲಾ ಇಸ್, ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ತಿರೋ ಆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿದ ಫಾರ್ಮುಲಾ, ಎನಿ ಟೂ ಟರ್ಮ್ ಕೊಡುವಾಗ ಕಾಮನ್ ಡಿಫ್ರೆನ್ಸ್ ಹೆಂಗೆ ಮಾಡ್ತೀವಿ, am minus an by m minus n. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಸೊ ದಟ್ ಈಸ್ ಕಾಮನ್ ಡಿಫ್ರೆನ್ಸ್ ಇಸ್ ಗಿವನ್ -6, then am is a16, then an is a12 divided by m minus n. So 16 minus n, 12. So this one is -6, a16 minus a12. ಇದೆ ಆನ್ಸರ್ ನಮಗೆ ಬೇಕಾಗಿರೋದು ಕ್ವೆಶ್ಚನ್. ಸೊ ಡಿವೈಡೆಡ್ ಬೈ 16 minus 12, 4. ಸೊ ಕ್ರಾಸ್ ಮಲ್ಟಿಪಲ್ ಮಾಡಬೇಕು. ಸೊ a16 minus a12 equal to 6 4s are 24 plus into minus -24. So option is option D -24. So option D is -24. In case this is a easy method. In case D ಮರ್ತೋಗಿದ್ರೆ, ಫಾರ್ಮುಲಾ ಮರ್ತೋಗಿದ್ರೆ ಹೆಂಗೆ ಅಪ್ಲೈ ಮಾಡ್ತೀವಿ ಅಂದರೆ, ಜನರಲ್ ವಿ ನೋ ದಟ್ an equal to a plus n minus 1 into d. ಈ ಫಾರ್ಮುಲಾ ಅಪ್ಲೈ ಮಾಡಿನೂ ಫೈಂಡ್ ಔಟ್ ಮಾಡ್ಬೋದು. ಅದು ಹೆಂಗೆ ಫೈಂಡ್ ಔಟ್ ಮಾಡೋದಂದ್ರೆ, a16 is, how can we write, a plus 16 minus 1, 15d, and then a plus ಇದನ್ನೇ 15d, d ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ a plus 15 into d value is -6, that is a minus 90. This is a16 ಗೆ. a12 is a plus 11d, okay, n minus 1 11d. ಸೊ ಈಗಲೇ d ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡುವಾಗ a plus 11 into d value is -6, that is a minus 66. Okay, ಇದೆರಡು ಮೈನಸ್ ಮಾಡಬೇಕು. ಸೊ a16 minus a12, ಸೊ ಮೈನಸ್ ಮಾಡುವಾಗ a minus 90 minus of a minus 66. ಸೊ ದಿಸ್ ಮೈನಸ್ ಇಸ್ ಕಾಮನ್ ಆಫ್ ಎರಡಕ್ಕೂ ಮೈನಸ್. ಸೊ a minus 90 plus into minus a minus into minus plus 66 plus a minus a cancel, minus 90 plus 66, 1 plus 1 minus ಇರುವಾಗ ಸಪ್ರೇಟ್ ಮಾಡಿ ಬಿಗ್ಗರ್ ನಂಬರ್ ಸೈನ್. ಸೊ 90 minus 66, 24, ಬಿಗ್ಗರ್ ನಂಬರ್ ಸೈನ್ ಮೈನಸ್. ಸೊ -24. ಈ ಮೆಥಡನ್ನು ಫೈಂಡ್ ಔಟ್ ಮಾಡ್ಬೋದು, ಬಟ್ ದಿಸ್ ಒನ್ ಇಸ್ ವೆರಿ ಈಸಿ. ದ ವ್ಯಾಲ್ಯೂ ಆಫ್ sin 30 plus cos 60. The value of sin 30 plus cos 60 is option A 1/2, option B 3/2, option C 1, option D 1/4. ಆಂಗಲ್ ವ್ಯಾಲ್ಯೂಸ್ ಎಲ್ಲ ಗೊತ್ತಿರಬೇಕು. ಆಂಗಲ್ ವ್ಯಾಲ್ಯೂಸ್ ಟ್ಯಾಬ್ಲೋ ಕಾಲಮ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. sin 30 plus cos 60.
So sin 30 is 1 by 2 plus cos 60 is 1 by 2. ಎರಡು ಆ್ಯಡ್ ಮಾಡಬೇಕು. 2 is the common LCM 1 plus 1. So numerator ಡೈರೆಕ್ಟ್ ಆಗಿ ಆ್ಯಡ್ ಮಾಡ್ಬೋದು. So 1 plus 1 that is 2 by 2 cancel ಮಾಡಿದ್ರೆ 1. So that is option C 1. Okay. Next question. The nth term of an AP, the sum of whose n terms is Sn, is option A Sn plus Sn minus 1, option B Sn minus Sn minus 1, option C Sn plus Sn plus 1, option D Sn minus Sn plus 1. Okay. ಇದರಲ್ಲಿ ಇದು ಡೈರೆಕ್ಟ್ ಆಗಿ ಗೊತ್ತಿರ್ಬೋದು, ಅಟ್ಲೀಸ್ಟ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಬರುತ್ತೆ ಅಂತ. ಡೈರೆಕ್ಟ್ ಆಗಿ ಬರೆಯೋದೇ ಇದು, ಬಟ್ ಹೆಂಗೆ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ವಾಟ್ ಇಸ್ ದಟ್ ವಿ ಶುಡ್ ಫೈಂಡ್ ಔಟ್, nth ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ವಿ ಕ್ಯಾನ್ ಫೈಂಡ್ ದ nth ಟರ್ಮ್ ಹಿಯರ್ ಗಿವನ್ ಟು Sn, ದಟ್ ಇಸ್ ಸಮ್ ಆಫ್ ಟರ್ಮ್. ವಿ ಫೈಂಡ್ ಔಟ್ ದ nth ಟರ್ಮ್. ನಮಗೆ ಬೇಕಾಗಿರೋದು nth ಟರ್ಮ್ ವ್ಯಾಲ್ಯೂ. ಓಕೆ, nth ಟರ್ಮ್ ವ್ಯಾಲ್ಯೂ ಮಾತ್ರ ಬೇಕು. But here they are given to Sn, sum of the term. See, in case A1, A2, sum of the terms. A3, so ಈ ಥರ ಟರ್ಮ್ಸ್ ಇರುವಾಗ ಲಾಸ್ಟ್ ಟರ್ಮ್ An ಇರುತ್ತೆ ಇಲ್ವಾ. ಇದಕ್ಕೆ ಬಿಫೋರ್ ಟರ್ಮ್ ಏನಿರುತ್ತೆ An minus 1 ಇಲ್ವಾ. An minus 1 An. ಸೊ ಇದು ಪೂರ್ತಿ ಸಮ್ ಇಸ್ Sn. ಎಲ್ಲ ಆ್ಯಡ್ ಮಾಡಿದರೆ Sn. ಓಕೆ, ಸೊ ಇದರಲ್ಲಿ ಇಲ್ಲಿ ತನಕ ಮಾತ್ರ ಆ್ಯಡ್ ಮಾಡುವಾಗ ಈ ಟರ್ಮ್ ಟಿಲ್ ಇಲ್ಲಿ ತನಕ ಮಾತ್ರ ಆ್ಯಡ್ ಮಾಡುವಾಗ ದಿಸ್ ಇಸ್ Sn minus 1. ಓಕೆ, ಸೊ ಇದರಲ್ಲಿ ಆ್ಯಡ್ ಅಂದರೆ ಇದೆಲ್ಲ ಆ್ಯಡ್ ಮಾಡ್ತೀವಿ, ಎಲ್ಲ ಟರ್ಮ್ಸ್ ಆ್ಯಡ್ ಮಾಡುವಾಗ ಸೊ ಫುಲ್ An ಮರಕ ಆ್ಯಡ್ ಮಾಡೋದು ಸಮ್ ಆಫ್ Sn, ಫುಲ್ ಟರ್ಮ್ ಅಡಿಷನ್ ಸಮ್. ಸೊ Sn An minus 1 ಟರ್ಮ್ ಟಿಲ್ ಅಲ್ಲಿಂದ ಅಲ್ಲಿವರೆಗೆ ಆ್ಯಡ್ ಮಾಡುವಾಗ Sn minus 1 ಸಮ್ ಆಫ್ Sn minus 1 ಟರ್ಮ್ಸ್. ಈಗ An ಮಾತ್ರ ಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ಈ ಫುಲ್ ಸಮ್ ಆ್ಯಡ್ ನಮ್ಮ ಹತ್ರ ಇದೆ. ಸೊ ಇನ್ ಕೇಸ್ ಇದು ಫುಲ್ ಟರ್ಮ್ 100 ಅಂದರೆ ಆ್ಯಡ್ ಮಾಡುವಾಗ ಇದು 90, ಹಾಗಂದ್ರೆ ಈ ಟರ್ಮ್ ಮಾತ್ರ ಹೆಂಗೆ ಬರುತ್ತೆ, 100 ಇಂದ 90 ಮೈನಸ್ ಮಾಡುವಾಗ ವಿ ಕ್ಯಾನ್ ಗೆಟ್ ದಿಸ್ ಲಾಸ್ಟ್ ಟರ್ಮ್. ಸೊ ಅದನ್ನೇ ಅಪ್ಲೈ ಮಾಡಬೇಕು, Sn minus Sn minus 1. ಸೊ ದಟ್ ಈಸ್ ವಿಚ್ ಒನ್ ಆಪ್ಷನ್? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಇಫ್ sin A equal to 3 by 4, then tan A. So sin A is given 3 by 4. We can find to the tan A. Sin A equal to 3 by 4. We can find to the tan A find out ಮಾಡಬೇಕು. So sin is what is that? Opposite by hypotenuse. So this is 90 hypotenuse. 90 ka opposite is hypotenuse. We can take the angle of ear A. Okay. Sin A. Sin A means this is the opposite. This is adjacent. ಯಾವಾಗ ಥೀಟಾಕ್ಕೆ ಲೆಕ್ಕ ಮಾಡಬೇಕು, opposite and adjacent. ಇವಾಗ sin A is given. What is the sign? Opposite. Sin is what is? Sin is opposite by hypotenuse. So that is 3 by 4. So opposite is 3, hypotenuse is 4. So you can find to the adjacent. ಯಾಕೆ adjacent find out ಮಾಡಬೇಕು? Tan is what is? Tan A equal to opposite by adjacent. So tan is opposite by adjacent. Opposite ಇದೆ ವ್ಯಾಲ್ಯೂ. ಸೊ adjacent ಮಾತ್ರ ಫೈಂಡ್ ಔಟ್ ಮಾಡಬೇಕು. ಓಕೆ, ಹಂಗಂದ್ರೆ ಆ್ಯಕ್ಚುಲಿ ಮಾಡ್ಬೋದು, ಆರ್ ಥಿಂಕ್ ಮಾಡಿ ಸ್ಮಾರ್ಟ್ ಆಗಿನೇ ಆನ್ಸರ್ ಬರಿಬೋದು. ಓಕೆ, ಇದರಲ್ಲಿ ನೋಡಿ ಈಗ ಏನು ಬರಬೇಕು, ಆಪೋಸಿಟ್ ಇಸ್ 3, adjacent ಇನ್ನು ಫೈಂಡ್ ಔಟ್ ಮಾಡಬೇಕು. ಹಂಗಂದ್ರೆ ಆಪ್ಷನ್ ಏನು ಬರಬೇಕು, 3 by something. ಇಲ್ಲಿ ನೋಡಿ ಆಪ್ಷನ್ ನೋಡಿ, ಆಪ್ಷನ್ ಎ ಇಸ್ 3 by √7, ಆಪ್ಷನ್ ಬಿ ಇಸ್ 5 by 3, ಆಪ್ಷನ್ ಸಿ ಇಸ್ √7 by 3, ಆಪ್ಷನ್ ಡಿ ಇಸ್ 4 by 3. ಇದರಲ್ಲಿ ಯಾವ ಆನ್ಸರ್ ಹಂಗಂದ್ರೆ ನೋಡುವಾಗ ನ್ಯೂಮರೇಟರ್ಲಿ 3 ಇರಬೇಕು, ಹಂಗಂದ್ರೆ ಇದು ಒಂದೇ ಆಪ್ಷನಲ್ಲಿ ಇರುತ್ತೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಇನ್ ಕೇಸ್ ಅವರು ನಿಮ್ಗಿಂತ ಸ್ಮಾರ್ಟಾಗಿ ನ್ಯೂಮರೇಟರ್ಲಿ 2-3 ಆಪ್ಷನ್ ಕೊಡುವಾಗ 3ಯಲ್ಲಿ ಫುಲ್ ಆನ್ಸರ್ ಮಾಡಿನೇ ಬರಿಬೇಕು. ಓಕೆ, ಸೊ ಇನ್ ಕೇಸ್ ಇದನ್ನು ಹಿಂಗಿದ್ರೆ 3 by 5, ಇದನ್ನು ಹಿಂಗಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇದರಲ್ಲೂ 3 ಇದೆ ನ್ಯೂಮರೇಟರ್, ಇದರಲ್ಲೂ 3 ಇದೆ, ಯಾವ್ದು ಆನ್ಸರ್ ಬರಬೇಕು ಅಂತ. ಆವಾಗ ಡೆಫಿನೆಟ್ ಆಗಿ ಆನ್ಸರ್ ಮಾಡಿನೇ ಬರಿಬೇಕು. ಸೊ adjacent we should find out. adjacent ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ಯೂಸ್ ದಿಸ್ ಪೈಥಾಗರಸ್ ಟು ಫೈಂಡ್ ದ adjacent. ಸೊ ದಿಸ್ ಒನ್ ಇಸ್ ಬಿ ಸಿ. ಸೊ ಬಿ ಸಿ ಎ ಬಿ ಫೈಂಡ್ ಔಟ್ ಮಾಡಬೇಕು. ಸೊ adjacent ಫೈಂಡ್ ಔಟ್ ಮಾಡಬೇಕಂದ್ರೆ ದಟ್ ಇಸ್ ಎ ಬಿ ಈಕ್ವಲ್ ಟು ರೂಟ್ ಆಫ್ ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್. ಓಕೆ, ಸೊ
So that is root of AC is 4 square, BC is 3 square. So that is root of 16 minus 9. Okay, 16 minus 9, that is root 7. So AB adjacent is root 7. So tan A equal to opposite is BC, adjacent is AB, opposite is 3 by root 7. In case ಎರಡು ಆಪ್ಷನ್ ಅಲ್ಲಿ ಈ ತರ ಇರುವಾಗ 5 ಬರುತ್ತಾ 7 ಬರುವಾಗ ನೀವು ಆನ್ಸರ್ ಫೈಂಡ್ ಔಟ್ ಮಾಡಿ ಚೂಸ್ ಮಾಡಿ. The angle of elevation of the top of a tower from a point 20 meters away from its base is 45 degree. The height of the tower is 10, option A 10 meter, option B 20 meter, option C 30 meter, option D 20 root 3 meters. So ಈ ಥರ ಸಿಂಪಲ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಕ್ವೆಶನ್ ಅಪಿಯರ್ ಆಗ್ಬೋದು ನಿಮ್ಮ ಎಕ್ಸಾಮಲ್ಲಿ. ಟವರ್, ಓಕೆ, ದಿಸ್ ಇಸ್ ದ ಟವರ್. ಓಕೆ, ಸೊ ಟವರ್, then angle of elevation is given. So this is the horizontal level, base. Okay, so and then given that is angle of elevation means we know that what is that angle of elevation. So ಕೆಳಗಿಂದ ಯಾವಾಗ ಮೇಲೆ ನಾವು ನೋಡ್ತೀವೋ that is angle of elevation. ಮೇಲಿருந்து ಕೆಳಗೆ ಆಬ್ಜೆಕ್ಟ್ ನ ನೋಡೋದು angle of depressions. Okay, so angle of elevation andre this one is angle of elevation. Okay, angle of elevation, what is the degree? 45. Then what is that? Height of the tower, and then what is the 20 meter distance ali idivi. So this is the distance is 20. So this is A, B, C nirvaga. So 20 meter distance ali idivi. Then you can find the height of the tower. So this one, height of the tower you should find out. Theta angle ge ಏನು ಮಾಡಬೇಕು, ನೆಕ್ಸ್ಟ್ ಯಾವ ಸೈಡ್ ಅಂತ ಐಡೆಂಟಿಫೈ ಮಾಡಬೇಕು. ಸೊ angle ge this is opposite side, angle ge this is adjacent side. Okay, so this is hypotenuse, leave it. Adjacent, opposite. ಈಗ ನಮಗೆ ಬೇಕಾಗಿರೋದು ಏನು? ಆಪೋಸಿಟ್ ಬೇಕು, ಆಪೋಸಿಟ್ ಸೈಡ್ ಬೇಕು ವ್ಯಾಲ್ಯೂ. ಹೈಟ್ ಆಫ್ ದ ಟವರ್ ಇದೆ ಅಲ್ವಾ, ಹೈಟ್ ಆಫ್ ದ ಟವರ್. ಸೊ ಹೈಟ್ ಆಫ್ ದ ಟವರ್ ಬೇಕಂದ್ರೆ ಆಪೋಸಿಟ್ ಸೈಡ್ ಬೇಕು. ನಮ್ಮ ಹತ್ರ ಏನಿರುತ್ತೆ? ಅಡ್ಜಸೆಂಟ್ ಸೈಡ್ ಇದೆ. ಸೊ ಅಡ್ಜಸೆಂಟ್ ಸೈಡ್ ಇದೆ, ಆಪೋಸಿಟ್ ಬೇಕಂದ್ರೆ ಯಾವ ರೇಷಿಯೋ ಯೂಸ್ ಮಾಡ್ಬೋದು ಟ್ರಿಗ್ನೋಮೆಟ್ರಿ ರೇಷಿಯೋಲ್ಲಿ? ಟ್ಯಾನ್ ಓನ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್. ಆ್ಯಂಡ್ ಥೀಟಾ, ಟ್ಯಾನ್ ಥೀಟಾ ವಾಟ್ ಇಸ್? ಆಪೋಸಿಟ್ ಬೈ adjacent. So tan theta ಎಷ್ಟು ಕೊಟ್ಟಿದ್ದಾರೆ? angle 45 equal to opposite ಏನು? height of the tower. ಅದೇ ಫೈಂಡ್ ಔಟ್ ಮಾಡಬೇಕು, height of the tower. adjacent ಏನು? 20. Okay, AB is 20. tan 45 value is 1 equal to h by 20. Cross multiple ಮಾಡುವಾಗ height of the tower equal to 1 into 20, 20. ಸೊ ಇವಾಗಲೂ ಟ್ಯಾನ್ ಅಲ್ಲಿ 45 ತಗೊಳ್ಳುವಾಗ ಸೇಮ್ ಆನ್ಸರೇ ಬರುತ್ತೆ. ಸೊ ದಟ್ ಇಸ್ ಆಪ್ಷನ್ ಬಿ 20 ಮೀಟರ್. ಇಫ್ ದ ಲೈನ್ಸ್ ಗಿವನ್ ಬೈ 3x plus 2ky equal to 2 and 2x plus 5y plus 1 equal to 0 are parallel, then the value of k is option A minus 5 by 4, option B 2 by 5, option C 15 by 4, option D 3 by 2. So what is there given? Two lines are parallel. So what is the line? 3x plus 2ky equal to 2, 2x plus 5y plus 1 equal to 0. So ಇದರಲ್ಲಿ ಕಾನ್ಸ್ಟೆಂಟ್ ಈ ಸೈಡ್ ಇದೆ, ಸೊ ಇದರಲ್ಲೂ ಚೇಂಜ್ ಮಾಡ್ಕೋಬೇಕು. ಸೊ ಚೇಂಜ್ ಮಾಡಿಕೊಂಡ್ರೆ +1 ಈ ಸೈಡ್ ಹೋಗುವಾಗ -1 ಬರುತ್ತೆ. ಓಕೆ, ಸೊ ದೀಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್. ಸೊ ಪ್ಯಾರಲಲ್ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಟೇಕ್ ದ ಕಾನ್ಸೆಪ್ಟ್ ಆಫ್ ರೇಷಿಯೋಸ್, ಕೋಎಫಿಷಿಯಂಟ್ ರೇಷಿಯೋಸ್ ತಗೋಬೇಕು, ರಿಲೇಷನ್ ರೇಷಿಯೋ ತಗೋಬೇಕು. ಸೊ ಅದರ ಲೈನ್ A1 by A2 equal to B1 by B2 not equal to C1 by C2 because given line are parallel. So given line are parallel. So ನಾವು ವ್ಯಾಲ್ಯೂ ಬೇಕಂದ್ರೆ ಯಾವಾಗಲೂ ಈಕ್ವಲ್ ಇರೋದೇ ತಗೋಬೇಕು, ನಾಟ್ ಈಕ್ವಲ್ ತಗೊಳಂಗಿಲ್ಲ. ಸೊ ಟೇಕ್ ದ ರೇಷಿಯೋ A1 by A2. ಸೊ x coefficient 3 by 2 equal to B1 by B2, that is y coefficient. Y coefficient ಇಲ್ಲಿ ತಗೊಳ್ಳುವಾಗ 2k ತಗೋಬೇಕು, ಎರಡು ನಂಬರ್ ಇದೆ 2k. y ಮಾತ್ರ ಲೀವ್ ಮಾಡಬೇಕು, ಇನ್ನು x ಮಾತ್ರ ಲೀವ್ ಮಾಡಬೇಕು. ಸೈನು ಎಲ್ಸ್ ವೇರಿಯಬಲ್ ನಂಬರ್ ಏನಿದ್ರು ಹಾಗೆ ತಗೋಬೇಕು. 5 ಇದನ್ನ ಸಿಂಪ್ಲಿಫೈ ಮಾಡಿ k ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿಕೊಂಡ್ರೆ ದಟ್ ಇಸ್ 3 into 5 divided by 2. ದಿಸ್ 2 ಮಾತ್ರ ಇಟ್ಕೊಳ್ತೀವಿ, k ಇಲ್ಲೇ ಇರಲಿ, ನಂಬರ್ ಮಾತ್ರ ಡಿವೈಡ್ ಮಾಡ್ತೀವಿ. ಸೊ 5 3s are 15 by 4 equal to k.
So that is option C, 15 by 4. So 34th question. If in the equation x plus 2y equal to 10, the value of y is 6, then the value of x is. So equation ಕೊಟ್ಟಿದ್ದಾರೆ, ಅದರಲ್ಲಿ y value ಕೊಟ್ಟಿದ್ದಾರೆ, x value. Just substitute and find the x plus 2y equal to 10. Then y equal to 6 given. Then you can find to that x. So just 6 ನ substitute ಮಾಡಿ. x plus x value find out ಮಾಡಬೇಕು. 2 into y place ಅಲ್ಲಿ y value ನ substitute ಮಾಡಬೇಕು. 6 y place ಏನಿದೆ ಅಲ್ಲಿ substitute ಮಾಡಿ. Then 10 x plus 2 6 are 12. So ಎರಡಂ plus sign, so plus equal to 10. Then x equal to 10 plus 12 ಈ ಸೈಡ್ ಟ್ರಾನ್ಸ್ಪೋಸ್ ಮಾಡ್ತೀವಿ. ಸೊ plus 12 ಈ ಸೈಡ್ ಟ್ರಾನ್ಸ್ಪೋಸ್ ಮಾಡುವಾಗ minus 12 ಆಗುತ್ತೆ. ಸೊ ಸೈನ್ ಚೇಂಜ್ ಆಗುತ್ತೆ. 10 minus 12. ಸೊ ಇದು ಪ್ಲಸ್ ಇದು ಮೈನಸ್, ಎರಡು ನಂಬರ್ ಇವಾಗ ಸಬ್ಟ್ರಾಕ್ಟ್ ಮಾಡಿ ಬಿಗ್ಗರ್ ನಂಬರ್ ಸೈನ್ ಹಾಕಬೇಕು. ಸೊ ದಟ್ ಇಸ್ ಸಬ್ಟ್ರಾಕ್ಟ್ ಮಾಡುವಾಗ 2, ಬಿಗ್ಗರ್ ನಂಬರ್ ಸೈನ್ ಮೈನಸ್. ಸೊ ವಿಚ್ ಇಸ್ ದ ಆಪ್ಷನ್? ಆಪ್ಷನ್ ಎ minus 2. The graph of the equation 2x plus 3y equal to 5 is a option A vertical line, option B straight line, option C horizontal line, option D none of this. Okay, so given that graph ಅಲ್ಲಿ ಹೆಂಗೆ ರೆಪ್ರೆಸೆಂಟ್ ಆಗುತ್ತೆ ಅಂತ ಕೇಳ್ತಾ ಇರೋದು ಈ ಈಕ್ವೇಷನ್. ಸೊ ಈಕ್ವೇಷನ್ ಏನು? ಲೀನಿಯರ್ ಈಕ್ವೇಷನ್. ಸೊ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್. So linear equation x is the one variable, y is another variable. So linear equation in 2 variable always represent in the graph it will be a straight line. So option B straight line. Next question 36. 1 minus tan square 45 divided by 1 plus tan square 45 is equal to option A 0, option B 1, option C sin 45 degree, option D tan 90 degree. So you can substitute the value 1 minus tan square 45 divided by 1 plus tan square 45. So that is 1 minus tan 45. Tan 45 value is 1. ಅದಕ್ಕೆ ಸ್ಕ್ವೇರ್ ಮಾಡಬೇಕು. divided by 1 plus tan 45 is again 1. So 1 minus 1 square is 1, 1 plus 1. So adana maduvaga 1 minus 1 0 by 2. So any number divided by 2. So whatever it is 0 by 2 answer is 0. Option A 0. Next one, the distance between the points A 2,3 and B 6,6 is option A 15 units, option B 5 units, option C 10 units, option D 20 units. Distance find out ಮಾಡಬೇಕು. A is 2,3, B is 6,6. So distance formula is root of x2 minus x1 whole square plus y2 minus y1 whole square. So this one is x1 y1, x2 y2. So substitute that equation. x2 is 6, x1 is minus 2 plus y2 is 6 minus y1 is 3 whole square. So root of 6 minus 2 4 square plus 6 minus 3 3 whole square. So this one is root 4 square is 16, 3 square is 9. So add ಮಾಡುವಾಗ 16 plus 9 25, root 25 answer is 5. So option is option B 5 units. The surface area of a sphere of radius 7 cm is option A 154 cm square, option B 308 cm square, option C 616 cm square, option D 770 cm square. So you should find the surface area of the sphere. So surface area of the sphere, what is the formula? 4 pi r square. So surface area sphere alli CSA TSA both are equal. So 4 pi r square. So 4 pi r square radius r is given 7. So find the value. So 4 into pi value 22 by 7 into r square. So 7 into 7. 2 times substitute ಮಾಡಬೇಕು r into r.
ಸೊ 17 ಕ್ಯಾನ್ಸಲ್. ನ್ಯೂಮರೇಟರ್ ಎಲ್ಲ ಮಲ್ಟಿಪಲ್ ಮಾಡಿ 4 into 22 88 into 7. 88 into 7 616. So that is option C, 616 centimeter square. A tangent PQ at a point P of a circle of radius 5 centimeter meets a line through the center O at a point Q. So OQ equal to 12 centimeter. Then the length of PQ is option A 13 centimeter, option B 8.5 centimeter, option C 12 centimeter, option D root of 119 centimeter. PQ is the tangent. Okay. PQ tangent, and then point of contact P is circle of radius 5 centimeter. So that is center O. Then radius 5 centimeter. Then that point of contact. So 5 centimeter. 5 centimeter radius alli point of contact illide. Okay. So idu 5 centimeter illi iruvaga this is the tangent. Okay. So Q is the PQ is the tangent. Then OQ is given, that is 12 centimeter. Find that PQ. So point of contact we know that 90. So you can apply to the Pythagoras. So we need PQ. So that is Pythagoras apply ಮಾಡುವಾಗ hypotenuse square. Hypotenuse which one? 90 degree opposite side is the hypotenuse. This is the base, this is the height. So OQ square equal to PQ square plus OP square. This is the Pythagoras. ಇದರಲ್ಲಿ PQ ಮಾತ್ರ ಬೇಕು. So PQ square equal to OQ square minus OP square. So only we need PQ, root of OQ square minus OP square. So that is root of OQ value is 12 square minus OP is 5 square. So that is 144 minus 5 square is 25. So that is minus 119. So option D 119 centimeter. Volumes of two spheres are in the ratio 64:27. Then the ratio of their surface area is option A 3:4, option B 4:3, option C 16:9, option D 9:16. So what is here given? Volumes ratio of the sphere. Sphere alli volumes ratio given 64:27. ಅದೇ ಸ್ಪಿಯರ್ಗೆ ಸರ್ಫೇಸ್ ಏರಿಯಾ ರೇಷಿಯೋ ಕೇಳ್ತಾ ಇದ್ದಾರೆ. ಓಕೆ. ಸೊ ವಾಲ್ಯೂಮ್ ಫಾರ್ಮುಲಾ, ವಾಲ್ಯೂಮ್ ಆಫ್ ದ ಸ್ಪಿಯರ್ ವಾಟ್ ಇಸ್ ದಟ್? 4/3 pi r ಕ್ಯೂಬ್. ಓಕೆ. ಎರಡು ಸ್ಪಿಯರ್ ಇದೆ. ಸೊ 2 ರೇಷಿಯೋಸ್ ಕೊಟ್ಟಿದ್ದಾರಲ್ವಾ, 2 ಸ್ಪಿಯರ್. ಸೊ ದಿಸ್ ಇಸ್ R1, another one is 4/3, that also sphere. So R2. ಎರಡು ವಾಲ್ಯೂಮ್ ರೇಷಿಯೋ ಅದಕ್ಕೆ ಡಿವೈಡ್ ಮಾಡಿದ್ದೀವಿ. ಸೊ ದಟ್ ಇಸ್ 64/27. ಓಕೆ. ರೇಷಿಯೋನ ಡಿವೈಡರ್ ಬರಿಬೋದು, ಈ ಥರ ರೇಷಿಯೋಲಿ ಎಷ್ಟು ಬರಿಬೋದು. ಸೊ ಇದು ಫಸ್ಟ್ ಸ್ಪಿಯರ್, ಸೆಕೆಂಡ್ ಸ್ಪಿಯರ್, ವಾಲ್ಯೂಮ್. ಇದರಲ್ಲಿ 4/3 ಕ್ಯಾನ್ಸಲ್. ಯಾಕೆ ಮಾಡ್ತೀವಿ ಅಂದರೆ ನಮಗೆ ರೇಡಿಯಸ್ ಬೇಕು, ಹಂಗಂದ್ರೆ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ. ರೇಡಿಯಸ್ ಇಲ್ಲ ಅಂದರೆ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸಿಂಪ್ಲಿಫೈ ಮಾಡಿ ರೇಡಿಯಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಸೊ ಪೈ ಕ್ಯಾನ್ಸಲ್ ಆಗುತ್ತೆ. ಸೊ R1 ಕ್ಯೂಬ್ ಬೈ R2 ಕ್ಯೂಬ್ ಈಕ್ವಲ್ ಟು 64/27. ನಮಗೆ ಕ್ಯೂಬ್ ಬೇಡ, ಓನ್ಲಿ R1 R2 ಬೇಕು. ಸೊ ದಟ್ ಇಸ್ ಕ್ಯೂಬ್ ರೂಟ್ ಮಾಡಬೇಕು. 64ಗೆ ಕ್ಯೂಬ್ ರೂಟ್, 27ಗೆ ಕ್ಯೂಬ್ ರೂಟ್. ಕ್ಯೂಬ್ ರೂಟ್ ಮಾಡೋಕ್ಕೆ ಬರುತ್ತಲ್ವಾ, ದಟ್ ಇಸ್ ಫ್ಯಾಕ್ಟರ್ ಮಾಡ್ಬೋದು 3 ಟೈಮ್ಸ್ ಅಲ್ಲಿ. ಹೌ ಕ್ಯಾನ್ ವಿ ರೈಟ್ 64? root of 4 into 4 into 4, that is 64. Then now 27 is 3 into 3 into 3. So cube root andre answer is 4/3. So R1 by R2 equal to 4/3. ನಮಗೆ ರೇಡಿಯಸ್ ಮಾತ್ರ ಸಿಕ್ಕಿದೆ. Then next you can find to the surface area. Surface area ratio ಬೇಕು. So this area is 4 pi r square. So ಇದು 1, next 4 pi r2 square, because two spheres the surface area ratio ಬೇಕು. So that is 4 cancel, pi cancel. So r1 square by r2 square. Okay, r1 value ಎಷ್ಟು 4 square by r2 value
ವ್ಯಾಲ್ಯೂ ಎಷ್ಟು 3 ಸ್ಕ್ವೇರ್. ಸೊ ದಟ್ ಇಸ್ 4 ಸ್ಕ್ವೇರ್ ಇಸ್ 16, 3 ಸ್ಕ್ವೇರ್ ಇಸ್ 9. ಸೊ ಆನ್ಸರ್ ಇಸ್ 16:9 ಆಪ್ಷನ್ ಸಿ. ಸೊ ಈ ವಿಡಿಯೋಲಿ ನಾವು ಮಾಡೆಲ್ ಪೇಪರ್ 1ನ 40 ಕ್ವೆಶನ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ನೀವು ಸಪೋರ್ಟ್ ಮಾಡಿದರೆ ನಮಗೆ ಎಂಕರೇಜ್ಮೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಲಿ ಚಾಪ್ಟರ್ ವೈಸ್ MCQ ಕ್ವೆಶನ್ಸ್ನ ಅಪ್ಲೋಡ್ ಮಾಡ್ತೀನಿ. ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು.